ಬಂಧುಗಳೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಮೇಲೆ ಬಹು ಪ್ರೀತಿಯನ್ನು ಇಟ್ಟು ಅಮೂಲ್ಯವಾದ ಕರೆಗಳನ್ನು ಮಾಡಿ ನಮ್ಮನ್ನು ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಇಂದು ನಾವು ನಂಬಿಕೆಯ ಗಮರ್ನಾಹ ಸ್ತ್ರೀಯನ್ನು ಸಂಧಿಸಲಿದ್ದೇವೆ. ಇಸ್ರಾಯೇಲರು ದೇವರೊಂದಿಗೆ ತಮ್ಮ ಪರಿಪೂರ್ಣ ಸಮರ್ಪಣೆಯೊಂದಿಗೆ ಯೋರ್ದನ್ ಹೊಳೆಯನ್ನು ದಾಟಿದರು. ನಮ್ಮ ನಂಬಿಕೆ ಯಾವ ಮಟ್ಟದಲ್ಲಿದೆ ಎಂದು ಪರೀಕ್ಷಿಸಿಕೊಳ್ಳೋಣ ಮತ್ತು ದೇವರಾತ್ಮನ ಮೂಲಕ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಬಲವನ್ನು ಹೊಂದೋಣ. ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತುತಿ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿನ 6ನೇ ಪುಸ್ತಕವಾಗಿರುವ ಯೆಹೋಶುವನ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಿ ಅದರ ಪೀಠಿಕ ಭಾಗ ಮತ್ತು 1ನೇ ಅಧ್ಯಾಯದ ಅಧ್ಯಯನವನ್ನು ಮುಗಿಸಿರುವೆವು. ಯೆಹೋಶುವನ ಪುಸ್ತಕದ 1ನೇ ಅಧ್ಯಾಯದಲ್ಲಿ ದೇವರು ಯೆಹೋಶುವನಿಗೆ ಇಸ್ರಾಯೇಲ್ಯರನ್ನು ವಾಗ್ದಾನದ ದೇಶಕ್ಕೆ ನಡೆಸುವಂತೆ ಆದೇಶವನ್ನು ನೀಡುವುದು ಮಾತ್ರವಲ್ಲ, ಅವನಿಗೆ ಆಜ್ಞೆಯನ್ನು ಕೊಡುತ್ತಿರುವುದನ್ನು ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ದೇವಜನರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಯೆಹೋಶುವನ ಪುಸ್ತಕದ 2 ಮತ್ತು 3ನೇ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಒಬ್ಬ ಸೂಳೆಯನ್ನು ಸಂಧಿಸಲಿದ್ದೇವೆ. ಸೂಳೆ ಎಂದೊಡನೆ ಸ್ವಲ್ಪ ಗಲಿಬಿಲಿ, ಗೊಂದಲ ಉಂಟಾಗುತ್ತದಲ್ಲವೇ? ಗಲಿಬಿಲಿಯಾಗುವುದು ಬೇಡ ಪ್ರಿಯರೇ, ಯಾಕೆಂದರೆ ದೇವರು ಆ ಸಮಯಕ್ಕಾಗಿ ಆ ಸೂಳೆಯನ್ನು ಅಲ್ಲಿರಿಸಿದ್ದಾನೆಂದು ನಾನು ನಂಬುತ್ತೇನೆ. ಈ 2ನೇ ಅಧ್ಯಾಯದ ಮುಖ್ಯ ವಿಷಯವು ರಹಾಬಳೊಂದಿಗೆ ಗೂಢಾಚಾರರ ಸಂಪರ್ಕ ಎಂದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು ಸಂಧಿಸಲಿರುವ ಈ ಸ್ತ್ರೀಯು ಒಂದು ನೆರಳಿನ ಪಾತ್ರವನ್ನು ಹೊಂದಿದವಳು. ಇವಳೇ ಸೂಳೆಯಾದ ರಹಾಬಳು. ಇವಳ ಕುರಿತಾಗಿ ಒಂದು ಗಮನಾರ್ಹವಾದ ಸಂಗತಿ ಏನೆಂದರೆ, ಹೊಸ ಒಡಂಬಡಿಕೆಯಲ್ಲಿ ಸಾಮಾನ್ಯವಾಗಿ ಕರೆಯಲ್ಪಡುವ ನಂಬಿಕೆಯ ಶೂರರು ಎಂಬ ಪಟ್ಟಿಯಲ್ಲಿ ಇವಳ ಹೆಸರೂ ಸಹ ಸೇರಿಸಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಮತ್ತೊಂದು ಸಂಗತಿ ಏನೆಂದರೆ, ಹೊಸ ಒಡಂಬಡಿಕೆಯ ಆರಂಭದಲ್ಲಿ ದೊರೆಯುವ ಯೇಸು ಕ್ರಿಸ್ತನ ವಂಶಾವಳಿಯ 5ನೇ ವಚನದಲ್ಲಿ ರಹಾಬಳ ಹೆಸರನ್ನು ನಾವು ನೋಡುತ್ತೇವೆ. ಹೇಗೆ ಈ ಸ್ತ್ರೀಯು ಅಲ್ಲಿ ಸೇರಿದಳು? ಹೌದು, ಅವಳು ಅಲ್ಲಿ ನಂಬಿಕೆಯಿಂದಲೇ ಸೇರಿದಳು. ಪ್ರಿಯರೇ, ನಾವು ನೋಡುತ್ತಿರುವ ಹಾಗೆ ನಮ್ಮ ಮುಂದಿರುವ ಈ ಅಧ್ಯಾಯವು ಒಬ್ಬ ಗಮನಾರ್ಹ ಸ್ತ್ರೀಯನ್ನು ನಮಗೆ ಪರಿಚಯಿಸುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ಟೀಮಿನಿಂದ 2 ಗೂಢಾಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳುಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಇಲ್ಲಿ ಗಮನಿಸಿರಿ. 2 ಗೂಢಾಚಾರರು ಕಳಿಸಲ್ಪಟ್ಟಿರುವವರು. ಇದು ಮತ್ತೊಮ್ಮೆ ಅವರು ತಪ್ಪು ಮಾಡುತ್ತಿರುವ ರೀತಿಯಲ್ಲಿದೆಯಲ್ಲವೇ? ಮುಂಚೆ ಮೋಶೆಯ ಸಮಯದಲ್ಲಿ 12 ಮಂದಿ ಗೂಢಾಚಾರರನ್ನು ಕಳಿಸಿದ್ದು ಯಾಕಂದರೆ ಅವರು ಆ ದೇಶವನ್ನು ತಾವು ತೆಗೆದುಕೊಳ್ಳಬಹುದೋ ಎಂಬುದನ್ನು ತಿಳಿಯುವುದಕ್ಕಾಗಿ ಆಗಿತ್ತು. ಈಗ ಯೆಹೋಶುವನು ಅದೇ ಕೆಲಸಕ್ಕಾಗಿ ಗೂಢಾಚಾರರನ್ನು ಕಳಿಸುತ್ತಿಲ್ಲ. ಬದಲಾಗಿ ಅವರು ಆ ಪಟ್ಟಣವನ್ನು ಪ್ರವೇಶಿಸಲು ಉತ್ತಮವಾದಂಥ ಮಾರ್ಗವನ್ನು ಕಂಡುಹಿಡಿಯುವುದಕ್ಕಾಗಿ ಆಗಿತ್ತು. ನೋಡಿರಿ, ಉದ್ದೇಶವು ಸಂಪೂರ್ಣವಾಗಿ ಬೇರೆಯಾಗಿದೆ. ಪ್ರಿಯರೇ, ಯೆರಿಕೋ ಪಟ್ಟಣದ ವಾಸಿಯಾದ ರಹಾಬಳು ಈ ಗೂಢಾಚಾರರಿಗೆ ತನ್ನ ಮನೆಯನ್ನು ತೆರೆದಳು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 2ರಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲ್ಯರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಹಾಬಳಿಗೆ, ನಿನ್ನ ಮನೆಯಲ್ಲಿಳುಕೊಂಡ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳಿಸಿದನು. ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿಯವರೆಂದು ನನಗೆ ಗೊತ್ತಿಲ್ಲ. ಊರು ಬಾಗಿಲು ಮುಚ್ಚುವ ಹೊತ್ತಿಗೆ ಕತ್ತಲೆಯೊಳಕ್ಕೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದೂ ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದಳು. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಪುಂಡಿಯ ಹೊರೆಗಳಲ್ಲಿ ಅಡಗಿಸಿಟ್ಟಿದ್ದಳು. ಅರಸನ ಆಳುಗಳು ಯೋರ್ದಾನಿನ ದಾರಿ ಹಿಡಿದು ಹೋಗಿ
ಹೊಳೆದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಊರ ಬಾಗಲನ್ನು ಮುಚ್ಚಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸುವುದಾದರೆ ಈ ಗೂಢಾಚಾರರನ್ನು ಸಂರಕ್ಷಿಸುವ ಕಾರಣದಿಂದ ಆ ಸ್ತ್ರೀಯು ಎರಿಕೋವಿನ ಅರಸನಿಗೆ ನೇರವಾಗಿ ಒಂದು ಸುಳ್ಳನ್ನು ಹೇಳಿದಳು ಮತ್ತು ಇದನ್ನು ಮಾಡುವ ಸಮಯದಲ್ಲಿ ಅವಳು ಪ್ರತ್ಯಕ್ಷವಾಗಿ ತನ್ನ ಜೀವಿತವನ್ನು ಅಪಾಯಕ್ಕೆ ಗುರಿಪಡಿಸಿಕೊಂಡಳು. ಯಾಕೆ? ಆ ಸ್ತ್ರೀ ಇಂಥ ರೇಖೆ ಮೇಲೆ ತನ್ನ ಜೀವವನ್ನು ಹಾಕಿದಳು. ಅವಳು ಅದನ್ನು ಮಾಡಬೇಕಾಗಿರಲಿಲ್ಲ. ಎಷ್ಟಿದ್ದರೂ ಅವಳು ವ್ಯವಹಾರದಲ್ಲಿದ್ದವಳು ಮತ್ತು ಅದುವೇ ಅವಳ ಜೀವನವಾಗಿತ್ತು. ಆದರೆ ವೈರಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಯಾಕೆ ತನ್ನ ಸ್ವಂತ ಜನರಿಗೆ ಅವಳು ಸುಳ್ಳು ಹೇಳಿದಳು? ಪ್ರಿಯರೇ, ಸರಿ, ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಮೊದಲು ಮತ್ತೊಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ. ಅದು ಯಾವುದೆಂದರೆ, ರಹಾಬಳ ಈ ಕೃತ್ಯಕ್ಕೆ ಅವಳನ್ನು ಕ್ಷಮಿಸಲು ಸಾಧ್ಯವೇ? ದೇವರು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವವರು ತಮ್ಮ ಮೇಲೆ ಇರುವ ಅಧಿಕಾರಿಗಳನ್ನು ಗೌರವಿಸಬೇಕು, ಅವರಿಗೆ ವಿಧೇಯರಾಗಬೇಕೆಂದು ಪವಿತ್ರ ಗ್ರಂಥವು ನಮಗೆ ತಿಳಿಸುತ್ತದೆ. ಆದರೆ ರಹಾಬಳು ಖಂಡಿತವಾಗಿಯೂ ಅದನ್ನು ಮಾಡಲಿಲ್ಲ. ಈ ಅನುಭವವು ಕಳೆದ ಸ್ವಲ್ಪ ಸಮಯದವರೆಗೆ ಅವಳನ್ನು ದೇವರ ಮಗು ಎಂದು ಕರೆಯಲು ಸಾಧ್ಯವಿಲ್ಲ ಎಂದು ನಾನು ಎನಿಸುತ್ತೇನೆ. ಇದು ಒಂದು ವಿವರಣೆಯಾಗಿರುವುದು. ಹೇಗೋ ಇಂದಿನ ನಮ್ಮ ದಿನಮಾನಗಳಲ್ಲಿ ಅರ್ಥಗರ್ಭಿತವಾಗಿರುವುದೆಂದು ನಾನು ನೆನೆಸುವ ಮತ್ತೊಂದು ವಿವರಣೆಯೂ ಉಂಟು. ಒಬ್ಬ ವಿಶ್ವಾಸಿಯು ಖಂಡಿತವಾಗಿಯೂ ಅಧಿಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ವಿಧೇಯನಾಗಿರಬೇಕು ಮತ್ತು ತಾನಿರುವ ಆ ಪ್ರದೇಶದ ಕಾನೂನಿಗೆ ಬದ್ಧ ನಾಗರಿಕನಾಗಿರಬೇಕು. ಪ್ರಿಯರೇ, ವೈರಿಯನ್ನು ಸಂರಕ್ಷಿಸಲು ಯಾಕೆ ಅವಳು ಸುಳ್ಳು ಹೇಳಿದಳು ಎಂಬ ನಮ್ಮ ಮೊದಲನೆಯ ಪ್ರಶ್ನೆಗೆ ರಹಾಬಳ ಮಾತಿನ ಮೂಲಕವೇ ಉತ್ತರವನ್ನು ಕಂಡುಕೊಳ್ಳೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಸಮಯದಲ್ಲಿ ಕಾನಾನ್ಯರ ಆಲೋಚನೆಯ ಒಳನೋಟವನ್ನು ಅವಳು ನೀಡಿದಳು. ಒಂದು ಮಹಾಸಮೂಹವು ಈ ಪ್ರದೇಶದೊಳಕ್ಕೆ ಬರಲಿದೆ ಎಂಬ ಮಾತು ಹೊರಬಿದ್ದಿದೆ. ಆ ಪ್ರದೇಶವನ್ನು ಈ ಸಮೂಹವು ತೆಗೆದುಕೊಳ್ಳಲಿದೆ. ನಮ್ಮ ಜನಕೂಟವು ಕೋಲಾಹಲಕ್ಕೊಳಗಾಗಿದ್ದಾರೆ, ಅವರು ಕಂಗೆಟ್ಟಿದ್ದಾರೆ. ಪ್ರಿಯರೇ, ಇದೆಲ್ಲ ರಹಾಬಳು ಆ ಗೂಢಾಚಾರರಿಗೆ ನೀಡಿದ ವರದಿಯಾಗಿದೆ. ಈ ಸ್ತ್ರೀಯು ಎಲ್ಲಾ ಪಿಸುಮಾತುಗಳನ್ನು ಶೇಖರಿಸುವ ಸ್ಥಾನದಲ್ಲಿದ್ದಳು ಮತ್ತು ಇಸ್ರಾಯೇಲ್ಯರ ಮುನ್ನಡೆಯಿಂದಾಗಿ ತನ್ನ ಜನರೆಲ್ಲ ಭಯ ಹಿಡಿದವರಾಗಿರುವುದನ್ನು ಕಂಡುಕೊಳ್ಳಲು ಅವಳಿಗೆ ಸಾಧ್ಯವಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ಎಂಬುದಾಗಿ. ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟಿದ್ದನ್ನು ನಾವು ಕೇಳಿ ಎಂಬುದಾಗಿ ಹೇಳುವಾಗ ಇದು ಎಷ್ಟು ಹಿಂದಿನ ಸುದ್ದಿಯಾಗಿತ್ತು? ಹೌದು, ಇದು ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ತಲುಪುವ 40 ವರ್ಷಗಳ ಹಿಂದೆಯೇ ಸಂಭವಿಸಿತ್ತು. ನೋಡಿರಿ, ಆ 40 ವರ್ಷಗಳ ಕಾಲಮಾನದಲ್ಲಿ ಕಾನಾನ್ಯರು ತನ್ನ ಕಡೆಗೆ ತಿರುಗಿಕೊಳ್ಳುವಂತೆ ದೇವರು ಅವರಿಗೆ ಸದಾವಕಾಶವನ್ನು ನೀಡುತ್ತಲೇ ಇದ್ದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ಬದಲಾಗಲಿಲ್ಲ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುತ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಆತನು ಸ್ಪಷ್ಟಪಡಿಸಿರುವನು. ನರಕದ ಇರುವಿಕೆಯನ್ನು ತಳ್ಳಿಹಾಕುವ ಇಂದಿನ ಸುಸಂಸ್ಕೃತ ಸಮಾಜದಲ್ಲಿ ನರಕಕ್ಕೆ ತಳ್ಳಲ್ಪಡುವ ವಿಚಾರವು ಆಘಾತವನ್ನುಂಟು ಮಾಡುತ್ತದೋ? ಪ್ರಿಯರೇ, ದೇವರ ನ್ಯಾಯತೀರ್ಪು ಬರುವಾಗ ಕೆಲವು ಮಂದ ಹೃದಯದ ಹಾಗೂ ಮಂದ ಬುದ್ಧಿಯ ಜನರು ಪಕ್ಕದಲ್ಲಿ ನಿಂತುಕೊಂಡು ಅವರಿಗೆ ಇನ್ನೂ ಸ್ವಲ್ಪ ಸಮಯವನ್ನು ಕೊಡಬೇಕಾಗಿತ್ತು ಎಂಬುದಾಗಿ ಹೇಳುವವರು ಇರುತ್ತಾರೆ ಎಂದು ನನಗೆ ನಿಶ್ಚಯವುಂಟು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳು ಗತಿಸಿ ಹೋಗಿವೆ. ನೋಡಿರಿ, ದೇವರು ಇನ್ನೂ ತಾಳ್ಮೆಯುಳ್ಳವನಾಗಿಯೂ ದಯೆ ಉಳ್ಳವನಾಗಿಯೂ ಇದ್ದಾನೆ. ಇನ್ನೆಷ್ಟು ಸಮಯವನ್ನು ನಾವು ಎದುರು ನೋಡುತ್ತಾ ಇದ್ದೇವೆ? ಎಲ್ಲರೂ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಬರಬೇಕೆಂಬ ಉದ್ದೇಶದಿಂದ ಧಾರಾಳವಾಗಿ ಸದಾವಕಾಶವನ್ನು ಆತನು ಕೊಡುತ್ತಲೇ ಬಂದಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಮ್ಮ ಎದೆಯೊಡೆದು ಹೋಯಿತು,
ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಹೇಳುವುದು ಮಾತ್ರವಲ್ಲ, ಅವರು ಹೇಳಿದ್ದೆಲ್ಲವೂ ಸತ್ಯವಾದದೆಂದು ಅವರು ತಿಳಿದಿದ್ದರು. ಹೀಗಿರುವಾಗಲೂ ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇಂದು ಲೋಕದಲ್ಲಿ ಅನೇಕ ಜನರು ಯೇಸು ಕ್ರಿಸ್ತನನ್ನು ತಿಳಿದಿದ್ದಾರೆ, ಆದರೂ ರಕ್ಷಣೆ ಹೊಂದಿಕೊಳ್ಳಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನಗಳಲ್ಲಿ ಹೀಗೆ ಓದುತ್ತೇವೆ: ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧವನ್ನಿಟ್ಟುಕೊಳ್ಳುವುದೇ ರಕ್ಷಣೆಯ ಅನುಭವವಾಗಿದೆ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು, ನಾನು ನಿಮಗೆ ದಯ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೂ ದಯ ತೋರಿಸುವುದಾಗಿಯೂ, ನನ್ನ ತಂದೆ ತಾಯಿಗಳನ್ನು, ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನೂ ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಆಗ ಆ ಮನುಷ್ಯರು, ನೀವು ನಮ್ಮ ಸಂಗತಿಯನ್ನು ಹೊರಪಡಿಸದಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುವೆವು. ಯೆಹೋವನು ಈ ದೇಶವನ್ನು ನಮಗೆ ಅನುಗ್ರಹಿಸಿದ ಮೇಲೆ ನಮ್ಮ ಮಾತಿನಂತೆ ನಿನ್ನಲ್ಲಿ ದಯದಿಂದ ನಡೆದುಕೊಳ್ಳುವೆವು ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಯಮಾಡಿ ಗಮನಿಸಿರಿ. ರಹಾಬಳು ಕೇವಲ ನಂಬುವುದಷ್ಟೇ ಅಲ್ಲ, ಆದರೆ ತನ್ನ ನಂಬಿಕೆಯನ್ನು ಕ್ರಿಯಾತ್ಮಕವಾಗಿ ತೋರಿಸುತ್ತಾ ಇದ್ದಾಳೆ. ವೈರಿ ಗೂಢಾಚಾರರನ್ನು ಸಂರಕ್ಷಿಸುವ ಉದ್ದೇಶದಿಂದ ತನ್ನ ಪ್ರಾಣವನ್ನು ಅಪಾಯಕ್ಕೆ ಒಳಪಡಿಸುವ ಕಾರಣವೂ ಇದೇ ಆಗಿತ್ತು. ಅವಳು ಕೇಳಿದಳು, ಅವಳು ನಂಬಿದಳು, ಅವಳು ತನ್ನ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸಿದಳು. ಇದುವೇ ರಕ್ಷಣೆಯಾಗಿರುವುದು. ಸಹೋದರ ಸಹೋದರಿಯೇ, ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದ್ದೆಲ್ಲವನ್ನು ಸುವಾರ್ತೆಯ ಮೂಲಕ ಕೇಳುವಾಗ ಹೃದಯದಿಂದ ನಂಬಿ ಆತನೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಹೊಂದಿಕೊಳ್ಳುವುದೇ ರಕ್ಷಣೆಯಾಗಿದೆ. ನೋಡಿರಿ, ದೇವರು ಆ ಪ್ರದೇಶವನ್ನು ಇಸ್ರಾಯೇಲ್ಯರಿಗೆ ಕೊಡಲಿಕ್ಕಿರುವನು ಎಂಬ ನಿಜ ಸಂಗತಿಯನ್ನು ರಹಾಬಳು ನಂಬಿದಳು. ಅವಳು ನಿಜವಾದ ಹಾಗೂ ಜೀವಿಸುವ ದೇವರ ಕಡೆಗೆ ತಿರುಗಿಕೊಂಡಳು. ಆದ್ದರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ರಲ್ಲಿ ನೋಡುವ ಪ್ರಕಾರ, ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದೇ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇಗೋ, ನಾವು ಈ ದೇಶದಿಂದ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು ಮತ್ತು ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು, ಎಲ್ಲ ಬಳಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಒಂದು ವೇಳೆ ಯೆರಿಕೋವಿನ ಅರಸನು ದೇವರ ಕಡೆಗೆ ತಿರುಗಿಕೊಂಡಿದ್ದರೆ ಅವನೂ ರಕ್ಷಿಸಲ್ಪಡುತ್ತಿದ್ದನು. ನಿಜವಾದ ವಿಷಯವೇನೆಂದರೆ, ಇಡೀ ಪಟ್ಟಣವು ದೇವರನ್ನು ನಂಬಿದ್ದರೆ ಆ ಇಡೀ ಪಟ್ಟಣವು ರಕ್ಷಿಸಲ್ಪಡುತ್ತಿತ್ತು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅವರಿಬ್ಬರು ಬೆಟ್ಟದಿಂದಿಳಿದು ಹೊಳೆದಾಟಿ ನೂನನ ಮಗನಾದ ಯೆಹೋಶುವನ ಬಳಿಗೆ ಬಂದು ತಮಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದರು. ಇದಲ್ಲದೆ ಅವರು ಯೆಹೋಶುವನಿಗೆ, ಯೆಹೋವನು ನಿಜವಾಗಿ ಆ ದೇಶವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ, ಅದರ ನಿವಾಸಿಗಳೆಲ್ಲ ನಮ್ಮ ನಿಮಿತ್ತ ಕಂಗೆಟ್ಟು ಹೋಗಿದ್ದಾರೆ ಎಂದು ತಿಳಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 40 ವರ್ಷಗಳ ಹಿಂದೆ ಗೂಢಾಚಾರರು ತಂದ ವರದಿಗಿಂತ ಈಗ ಈ ಇಬ್ಬರು ಗೂಢಾಚಾರರು ತಂದ ವರದಿಯು ಎಷ್ಟು ವ್ಯತ್ಯಾಸವಾಗಿದೆಯಲ್ಲವೇ? ಈ ಸಾರಿ ನಾವು ಆ ಪ್ರದೇಶದೊಳಕ್ಕೆ ಹೋಗುತ್ತೇವೋ ಇಲ್ಲವೋ ಎಂಬುದು ಪ್ರಶ್ನೆಯಾಗಿಲ್ಲ. ಅವರು ಖಂಡಿತವಾಗಿ ಹೋಗಲಿದ್ದಾರೆ. ಯೆರಿಕೋ ಪಟ್ಟಣದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ ಎಂಬ ವರ್ತಮಾನವನ್ನು ಸೂಳೆಯಾದ ರಹಾಬಳಿಂದ ಅವರು ಹೊಂದಿದ್ದರು. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಯೆಹೋಶುವನ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿವರೆಗೆ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಯೆಹೋಶುವನ ಪುಸ್ತಕದ 3ನೇ ಅಧ್ಯಾಯದ ಮುಖ್ಯ ವಿಷಯವು
ಯೋರ್ದಾನ್ ಹೊಳೆಯನ್ನು ದಾಟಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ನಂಬಿಕೆಯ ಸಂಬಂಧವಾಗಿ ನಾವು ನೋಡುವಾಗ ಅವರು ಯೋರ್ದಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಪ್ರವೇಶ ಮಾಡಿದ್ದು ಒಂದು ದೊಡ್ಡ ತಿರುವಿನ ಬಿಂದು ಅದಾಗಿತ್ತು. ಆದರೆ ಯೋರ್ದಾನ್ ಹೊಳೆಯನ್ನು ದಾಟುವುದರ ಮೂಲಕ ಕಾನಾನ್ ದೇಶವನ್ನು ಆಕ್ರಮಿಸುವುದಕ್ಕೆ ಇನ್ನೂ ಹೆಚ್ಚಿನ ನಂಬಿಕೆಯ ಅವಶ್ಯಕತೆ ಇತ್ತು. ಯಾಕಂದರೆ ಒಮ್ಮೆ ಅವರು ಯೋರ್ದಾನ್ ಹೊಳೆಯನ್ನು ದಾಟದ ನಂತರ ಅವರಿಗೆ ತಪ್ಪಿಸಿಕೊಳ್ಳುವ ಯಾವ ಸಾಧ್ಯತೆಯೂ ಇರಲಿಲ್ಲ. ಒಮ್ಮೆ ಅವರು ಆ ಪ್ರದೇಶವನ್ನು ಸೇರಿದರೆ ಸಾಕು, ಅಲ್ಲಿ ಅವರು ವೈರಿಯನ್ನು, ಅವರ ಸೈನ್ಯಗಳನ್ನು, ರಥಗಳನ್ನು ಮತ್ತು ಭದ್ರಪಡಿಸಲ್ಪಟ್ಟ ಪಟ್ಟಣಗಳನ್ನು ಎದುರಿಸಬೇಕಾಗಿತ್ತು. ನೋಡಿರಿ, ಇಸ್ರಾಯೇಲ್ ಇಡೀ ಜನಾಂಗವು ದೇವರಿಗೆ ತಮ್ಮ ಪರಿಪೂರ್ಣವಾದಂಥ ಸಮರ್ಪಣೆಯೊಂದಿಗೆ ಈ ಹೆಜ್ಜೆಯನ್ನು ತೆಗೆದುಕೊಂಡರು. ಬನ್ನಿರಿ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಶುವನು ಬೆಳಿಗ್ಗೆ ಎದ್ದನು. ಅವನು ಇಸ್ರಾಯೇಲ್ಯರೆಲ್ಲರೂ ಸಿಟ್ಟೀಮನ್ನು ಬಿಟ್ಟು ಯೋರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳುಕೊಂಡರು. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳಗಳನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು. ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು ಎಂಬುದಾಗಿ. ಪ್ರಿಯ ದೇವಜನರೇ, ದೇವರು ಯೆಹೋಶುವನಿಗೂ ಮತ್ತು ಇಸ್ರಾಯೇಲ್ಯರಿಗೂ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗುವಂತೆ ಆಜ್ಞಾಪಿಸಿದನು. ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ದಾಟಿದಂಥ ವಿಧಾನವು ಅವರು ಕೆಂಪು ಸಮುದ್ರವನ್ನು ದಾಟಿದ ವಿಧಾನಕ್ಕಿಂತ ಅತ್ಯಂತ ಭಿನ್ನವಾದದ್ದಾಗಿತ್ತು. ಅವರು ಕೆಂಪು ಸಮುದ್ರವನ್ನು ದಾಟುವಾಗ ಮೋಶೆಯು ನೀರಿನ ಬಳಿಗೆ ಹೋಗಿ ಅದರ ಮೇಲೆ ತನ್ನ ಕೈಯನ್ನು ಚಾಚಿದನು. ಇಡೀ ರಾತ್ರಿ ನೀರು ಹಿಂದಕ್ಕೆ ನೂಕಲ್ಪಟ್ಟಿತು. ಆದರೆ ಅವರು ಯೋರ್ದಾನ್ ಹೊಳೆಯನ್ನು ದಾಟಿದಾಗ ಅದು ಪ್ರತ್ಯಕ್ಷವಾಗಿಯೂ ಒಂದು ಮಹಾ ಅದ್ಭುತ ಕಾರ್ಯವಾಗಿತ್ತು. ಯಾಕಂದರೆ ಅದು ಪ್ರವಾಹ ಮಟ್ಟದಲ್ಲಿತ್ತು ಮತ್ತು ಇವರ ದಾಟುವಿಕೆಯು ಲವಣ ಸಮುದ್ರಕ್ಕೆ ರಭಸದಿಂದ ಹರಿಯುವ ನೀರನ್ನು ಹಿಂದಕ್ಕೆ ಹಿಡಿದು ನಿಲ್ಲುವಂತೆ ಮಾಡಿತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಯಾಜಕರು ಯೋರ್ದಾನ್ ಹೊಳೆಯ ಅಂಚಿಗೆ ಬಂದು ತಮ್ಮ ಕಾಲುಗಳನ್ನಿಡುತ್ತಲೇ ದೂರದಲ್ಲಿ ಆಣೆಕಟ್ಟು ಇದೆಯೋ ಎಂಬಂತೆ ಹರಿದು ಬರುತ್ತಿದ್ದ ನೀರು ಒಂದು ಕಡೆಯಲ್ಲಿ ಒಟ್ಟುಗೂಡಲು ಪ್ರಾರಂಭವಾಯಿತು ಮತ್ತು ಈಚೆ ಇದ್ದ ನೀರು ಕೆಳಕ್ಕೆ ಹರಿದು ಹೋಯಿತು. ಅಷ್ಟು ಮಾತ್ರವಲ್ಲ, ಸ್ವಲ್ಪ ಸಮಯದಲ್ಲೇ ಅಲ್ಲಿ ಒಣನೆಲ ಕಾಣಿಸಿಕೊಂಡಿತು. ಇದು ಪವಿತ್ರ ಗ್ರಂಥದಲ್ಲಿ ದಾಖಲಾಗಿರುವ ಮಹಾ ಅದ್ಭುತಗಳಲ್ಲಿ ಒಂದಾಗಿರುವುದು. ನೋಡಿರಿ, ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ದಾಟಿದಂಥ ಸಮಯ ಅದು ವಸಂತ ಋತುವಿನ ಮಳೆಗಳು ಧಾರಾಳವಾಗಿ ಸುರಿಯುತ್ತಿದ್ದವು. ಯೋರ್ದಾನ್ ಹೊಳೆಯು ಪ್ರವಾಹದ ಸ್ಥಿತಿಯಲ್ಲಿತ್ತು. ಹೀಗಿರುವಾಗ ಇಸ್ರಾಯೇಲ್ಯರು ಈ ಹೊಳೆಯನ್ನು ಅಷ್ಟು ಬೇಗನೆ ದಾಟಲಿಕ್ಕಿಲ್ಲ. ಅವರಿಗೆ ಕೆಲವು ದಿವಸಗಳು ಇಲ್ಲವೇ ಕೆಲವು ವಾರಗಳು ಬೇಕಾಗಬಹುದೆಂದು ಯೋರ್ದಾನ್ ಹೊಳೆಯ ಆಚೆ, ಅಂದರೆ ಪಶ್ಚಿಮ ಬದಿಯಲ್ಲಿದ್ದ ಜನರು ಅಂದುಕೊಂಡಿರಬಹುದು. ಪಕ್ಕನೆ ಯಾವ ಆಪತ್ತೂ ತಮಗೆ ಬರಲಿಕ್ಕಿಲ್ಲ ಎಂಬುದಾಗಿ ಅವರು ಒಂದು ವೇಳೆ ಅಂದುಕೊಂಡಿರಬಹುದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಮೇರಳಿಂದ ಬರುವ ನೀರು ಬಹುದೂರದಲ್ಲಿದ್ದ ಚಾರೇತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು. ಕೆಳಗಣ ನೀರು ಅರಾಬಾ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಜನರು ಎರಿಕೋವಿನ ಎದುರಿನಲ್ಲಿ ಹೊಳೆದಾಟಿದರು. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲ್ಯರೆಲ್ಲರೂ ಒಣನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದಾನಿನ ಆಚೆಗೆ ಸೇರಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನ್ ಹೊಳೆಯ ಮಧ್ಯದಲ್ಲಿ ನಿಂತರು. ಇಸ್ರಾಯೇಲ್ಯರು ದಾಟುವವರೆಗೂ ಹರಿದು ಬರುತ್ತಿದ್ದ ನೀರು ಚಾರೇತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತಿತು. ಈಗ ಒಂದು ವೇಳೆ ಈ ಆದಾಮ್ ಊರನ್ನು ಗುರುತಿಸಲಾಗಲಿಕ್ಕಿಲ್ಲ. ಆದರೆ ಈ ಊರಿನ ಅರ್ಥವಾದರೂ ಏನು? ನನ್ನ ಪ್ರಿಯ ದೇವಜನರೇ, ನಾವೆಲ್ಲ ಇದೇ ಊರಿನಿಂದ ಬಂದವರಾಗಿದ್ದೇವೆ. ಅಂದರೆ ಇನ್ನೊಂದು ಅರ್ಥದಲ್ಲಿ ನೋಡುವುದಾದರೆ, ಆದಾಮನು ಇದೇ ಮಾನವ ಕುಲಕ್ಕೆ ತಂದೆಯಾಗಿರುವನು ಮತ್ತು ಅವನ ಮೂಲಕ ಮರಣವು ಬಂದಿತ್ತು.
ಯೋರ್ದಾನ್ ಹೊಳೆಯ ಸ್ಥಳದಲ್ಲಿ ಸಂಭವಿಸಿದ ಸಂಗತಿಯು ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನವನ್ನು, ಆತನು ಶಿಲುಬೆಯಲ್ಲಿ ಮಾಡಿದ್ದೆಲ್ಲವನ್ನೂ ಸೂಚಿಸುವಂಥದ್ದಾಗಿದೆ. ಹೌದು, ನಾವೀಗ ಇರುವ ಕಾಲಮಾನವನ್ನು ತಲುಪುವುದು ಮಾತ್ರವಲ್ಲ, ಅದು ಹಿಂದೆ ಆದಾಮನೊಂದಿಗೆ ಪ್ರಾರಂಭವಾದ ಮಾನವ ಕುಲವನ್ನು ತಲುಪಿದಂತಾಗಿದೆ. ಅದೇ ಒಂದು ಚಿತ್ರಣವನ್ನು ನಾವಿಲ್ಲಿ ಕಾಣುವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಿಷಯವನ್ನು ಗಮನಿಸೋಣ. ಅದೇನೆಂದರೆ, ಒಡಂಬಡಿಕೆಯ ಮಂಜೂಷವು ಯೇಸು ಕ್ರಿಸ್ತನ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟ ಅತಿ ಉತ್ಕೃಷ್ಟವಾದ ಮಾದರಿಗಳಲ್ಲಿ ಒಂದಾಗಿದೆ. ಹೇಗೋ ಗಮನ ಸೆಳೆಯುವ ಹಾಗೂ ಪ್ರಮುಖವಾಗಿ ಇನ್ನೂ ಅನೇಕ ಮಾದರಿಗಳು ಇವೆ. ಇಸ್ರಾಯೇಲ್ಯರ ಅರಣ್ಯ ಯಾತ್ರೆಯಲ್ಲಿ ಈ ಒಡಂಬಡಿಕೆಯ ಮಂಜೂಷವು 40 ವರ್ಷಗಳ ಕಾಲ ಅವರ ಪಾಳೆಯದ ಹೃದಯ ಭಾಗದಲ್ಲಿ ಇತ್ತು. ಪ್ರತಿ ರಾತ್ರಿ ಅವರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದಾಗ ಇಸ್ರಾಯೇಲ್ಯರ ಇಡೀ 12 ಕುಲಗಳವರು ಈ ಒಡಂಬಡಿಕೆಯ ಮಂಜೂಷದ ಸುತ್ತಲೂ ತಂಗುತ್ತಾ ಇದ್ದರು. ಅದು ಅತ್ಯಂತ ಕೇಂದ್ರವಾಗಿತ್ತು. ಆದರೆ ಈಗ ಈ ಯೋರ್ದಾನ್ ಹೊಳೆಯ ಸನ್ನಿವೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಒಡಂಬಡಿಕೆಯ ಮಂಜೂಷವು ಜನರಿಗಿಂತ ಮುಂದೆ ಹೋಗಿ ಯೋರ್ದಾನ್ ಹೊಳೆಯನ್ನು ಮುಂಚಿತವಾಗಿ ಪ್ರವೇಶಿಸುತ್ತದೆ. ಅದರಂತೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಜೀವಿತದುದ್ದಕ್ಕೂ ನಮ್ಮ ಜೊತೆಯಲ್ಲೇ ಇರುವನು, ನಮ್ಮ ಜೊತೆಯಲ್ಲೇ ಬರುವನು. ಆದರೆ ಮರಣದಲ್ಲಿ ಮಾತ್ರ ಆತನು ನಮ್ಮ ಮುಂದಾಗಿ ಹೋಗಿ ಅದನ್ನು ಪ್ರವೇಶಿಸಿದನು. ಆತನು ನನಗೋಸ್ಕರ ನಮಗೋಸ್ಕರ ಮರಣವನ್ನು ಪ್ರವೇಶಿಸಿದನು. ಯಾಕಂದರೆ ಆತನು ನಮ್ಮನ್ನು ಅಷ್ಟಾಗಿ ಪ್ರೀತಿಸಿದನು. ಈ ವಾಕ್ಯ ಧ್ಯಾನವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಿವೆ ಎಂದು ನಾನು ನಂಬುತ್ತೇನೆ. ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸೂಳೆಯಾದ ರಹಾಬಳು ಅನ್ಯಳಾಗಿದ್ದರೂ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂದು ನಂಬಿದಳು. ತನ್ನ ಜೀವವನ್ನೇ ಆಪತ್ತಿಗೆ ಒಳಪಡಿಸಿ ವೈರಿಯ ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸಂರಕ್ಷಿಸುವುದರ ಮೂಲಕ ತನ್ನ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದಳು. ಅವಳ ನಂಬಿಕೆಯು ಅವಳಿಗೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಒಂದು ಸ್ಥಾನವನ್ನು ದೊರಕಿಸಿಕೊಟ್ಟಿತು. ನಾವು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನು, ಒಡೆಯನು ಎಂಬುದಾಗಿ ಹಿಂದೆ ಅಂಗೀಕರಿಸಿಕೊಳ್ಳೋಣ. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಅನುಭವಿಸಿದ ಆ ಕ್ರೂರ ಮರಣವನ್ನು ನೆನಪಿಗೆ ತಂದುಕೊಂಡು ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಜೀವದಿಂದಿರಬೇಕೆಂದು ಆತನು ಮುಂದಾಗಿ ನಮಗೋಸ್ಕರ ಮರಣವನ್ನು ಪ್ರವೇಶಿಸಿದನು, ಸತ್ತು ಹೂಣಲ್ಪಟ್ಟನು ಮತ್ತು 3ನೇ ದಿನದಲ್ಲಿ ಜಯವೀರನಾಗಿ ಪುನರುತ್ಥಾನನಾಗಿ ಎದ್ದು ಬಂದನು. ಇಂದು ಆತನು ಸದಾ ಜೀವಿಸುತ್ತಿರುವನು. ಆದ್ದರಿಂದ ಪ್ರಿಯರೇ, ಆ ಜೀವಿಸುವ ಯೇಸು ಕ್ರಿಸ್ತನಿಗೆ ನಮ್ಮನ್ನೇ ಅರ್ಪಿಸಿಕೊಂಡು ಆತನ ಚಿತ್ತದ ಪ್ರಕಾರ ಜೀವಿಸುತ್ತಾ ಅನೇಕರನ್ನು ಆತನ ಬಳಿಗೆ ನಡೆಸುತ್ತಾ ಆತನನ್ನು ಮಹಿಮೆಪಡಿಸೋಣ. ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಿ ಮುನ್ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೋಶುವನ ಪುಸ್ತಕದ 2ನೇ ಮತ್ತು 3ನೇ ಅಧ್ಯಾಯದ ಧ್ಯಾನವು ಬಹು ಅರ್ಥಪೂರ್ಣವಾಗಿತ್ತು ಅಲ್ಲವೇ? ಅದು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿದೆ ಎಂದು ನಾವು ಬಲ್ಲೆವು. ಆತ್ಮವಿಲ್ಲದ ದೇಹ ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ. ಸೂಳೆಯಾದ ರಾಹಾಬಳ ನಂಬಿಕೆಯ ಜೀವಿತ ಅವಳನ್ನು ಅವಳ ಮನೆಯವರನ್ನು ರಕ್ಷಿಸಿತು. ಹಾಗೆಯೇ ನಾವು ಕೂಡ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ದೇವರ ಕುಟುಂಬವಾಗಿ ಜಯಭರಿತ ಜೀವಿತ ಮಾಡೋಣ. ಬನ್ನಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕ ತಂದೆಯ ದೇವರೇ, ಕೃಪಾ ಕನಿಕರವುಳ್ಳಂಥ ದೇವ, ರಾಹಾಬಳ ಜೀವಿತಕ್ಕಾಗಿ ಸ್ತೋತ್ರ. ಆಕೆ ಕೆಟ್ಟದಾದಂಥ ಜೀವಿತವನ್ನು ಜೀವಿಸಿದ್ದರೂ ಆಕೆ ಜೀವಿತದ ಮೂಲಕ ಇಡೀ ಇಸ್ರಾಯೇಲರನ್ನು ನೀನು ಕಾಪಾಡಿದಂತೆ ಆಕೆಯ ಕುಟುಂಬವನ್ನು ನೀನು ಕಾಪಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಜಯದ ಜೀವಿತಕ್ಕೆ ನೀನು ನಡೆಸಿದ್ದಿ, ಅದಕ್ಕಾಗಿ ನಾವು ನೀನು ಕೊಂಡಾಡ್ತೇವೆ. ಪಾಪಿಗಳಾದಂಥ ನಮ್ಮೆಲ್ಲರನ್ನು ನೀನು ಎಷ್ಟಾಗಿ ಪ್ರೀತಿ ಮಾಡಿದ್ದಿ. ಈ ಪ್ರೀತಿಯ ರುಚಿಯನ್ನು ನಮ್ಮ ವೀಕ್ಷಕ ಬಾಂಧವರೆಲ್ಲರೂ ರುಚಿ ನೋಡಲಿಕ್ಕಾಗುವಂತೆಯೂ ಕ್ರಿಸ್ತನ ಮಕ್ಕಳಾಗಿ ಬಾಳಲು ಸಹಾಯ ಮಾಡು. ಈ ಪ್ರಾರ್ಥನೆಯನ್ನು ನಂಬಿಕೆ ವಿಶ್ವಾಸದಿಂದ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಬಹು ಜನರ ಜೀವಿತಗಳನ್ನು ದೇವರ ಕಡೆಗೆ ನಡೆಸುವ ನಿಮ್ಮ ಅಚ್ಚುಮೆಚ್ಚಿನ ಈ ಕಾರ್ಯಕ್ರಮವು ಸ್ಪಷ್ಟವಾಗಿ ಪ್ರಸಾರಗೊಳ್ಳಲು ಪ್ರಾರ್ಥಿಸಿರಿ. ಇತರರಿಗೆ ತಿಳಿಸಿರಿ. ಕರೆ ಮಾಡಲು ಮರೆಯಬೇಡಿರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.